ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ಗೆ ಸ್ವಾಗತ. ನಾನಿವತ್ತು ಕೊಳ್ಳೇಗಾಲದಲ್ಲಿದ್ದೀನಿ. ಕೊಳ್ಳೇಗಾಲದಲ್ಲಿ XMLA ಜಯಣ್ಣ ಸರ್ ಮನೆಯಲ್ಲಿದ್ದೀನಿ. ಸೊ ಅವರು ನಮ್ಮನ್ನು ನಂಬಿ ಕಂಪ್ಲೀಟ್ ಹೌಸ್ ಇಂಟೀರಿಯರ್ಸ್ನ ಕೊಟ್ಟಿದ್ರು. ಸೊ ಬನ್ನಿ ಅವ್ರ ಮನೆ ಕಂಪ್ಲೀಟ್ ಹೌಸ್ ಇಂಟೀರಿಯರ್ಸ್ ಯಾವ ಥರ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ಬಿಫೋರ್ ತೋರ್ಸೋಕ್ಕಿಂತ ಮುಂಚೆ XMLA ಸರ್ ಜಯಣ್ಣ ಸರ್ ನಮ್ಮ ಒಟ್ಟಿಗಿದ್ದಾರೆ. ಸೊ ಅವ್ರ ಅಭಿಪ್ರಾಯ ಏನಿದೆ, ಅವ್ರ ರಿವ್ಯೂ ಆಗಿರ್ಬೋದು, ತಿಳ್ಕೊಳ್ಳೋಣ. ಸೊ ಈಗ XMLA ಸರ್ ಆಗಿರುವಂಥ ಜಯಣ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಕೊಳ್ಳೇಗಾಲ XMLA ಅವರು. ಸರ್ ನಮಸ್ಕಾರ. ನಮಸ್ಕಾರ. ಸೊ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ನೀವು ಚೂಸ್ ಮಾಡಿದ್ರಿ. ಸೊ ಡೆಫಿನೆಟ್ಲಿ ಅದು ಯಾಕೆ ಚೂಸ್ ಮಾಡಿದ್ರಿ, ಏನು ಎತ್ತ ಅಂತ ನಮಗೆ ಗೊತ್ತಿದೆ, ಬಟ್ ನಮ್ಮ ವೀಕ್ಷಕರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಸರ್. ಸೊ ಯೂಟ್ಯೂಬ್ ನೋಡಿ. ಹಾಂ ಸರ್. ಬಹುಶಃ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಲೇಬೇಕು ಅಂತಕ್ಕಂಥ ಅಭಿಪ್ರಾಯದ ಮೇರೆಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಹಾಂ ಸರ್. ಅವು ಭಾಳ ಯುವಕರು ಉತ್ಸಾಹದಿಂದ ಮಾಡಿಕೊಡ್ಲಿಕ್ಕೆ ಮುಂದೆ ಬಂದ್ರಿ. ಹಾಂ ಸರ್. ನನಗೆ ಸಂದೇಹ ಇತ್ತು, ಕೊಳ್ಳೇಗಾಲಕ್ಕೆ ಬಂದು ಮಾಡ್ತಾರೋ ಇಲ್ವೋ ಅಂತಕ್ಕಂಥ ಅಭಿಪ್ರಾಯ ನನ್ನಲ್ಲಿತ್ತು. ಇಲ್ಲ, ನಿಮ್ಗೆ ಯಾವ ವಿಧವಾದ ತೊಂದರೆ ಇಲ್ಲ, ಎಲ್ಲ ಥರದ ಸಪೋರ್ಟ್ ಕೂಡ ಮಾಡ್ತೀನಿ, ತಾವು ಬನ್ನಿ ಅಂತ ನಾನು ನೀವು ಮೊದಲೇ ಆಹ್ವಾನಿಸಿದೆ. ಅದರಂತೆ ಬಂದು ಸಂಪೂರ್ಣ ಮಾಡಿ ಇವತ್ತು ಮುಕ್ತಾಯಗೊಳಿಸ್ಕೊಟ್ಟಿದ್ದೀರಿ. ಭಾಳ ಸಂತೋಷ. ಥ್ಯಾಂಕ್ ಯು ಸರ್. ಸರ್ ಮತ್ತೆ ಇನ್ನೊಂದು ಕೇಳೋದಂತ ಹೇಳಿದ್ರೆ, ಈಗ ಎಷ್ಟೋ ಜನಕ್ಕೆ ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ತುಂಬ ಡೌಟ್ಸ್ ಇದೆ ಸರ್. ಲೈಕ್ ಹೇಳಿದ ಮೆಟೀರಿಯಲ್ನೇ ಹಾಕ್ತಾರಾ, ಅಥವಾ ವೆದರ್ ಕೆಲಸ ಚೆನ್ನಾಗಿ ಮಾಡ್ತಾರಾ, ಇನ್ ಟೈಮಿಂಗ್ ಮುಗಿಸ್ತಾರಾ, ಅಥವಾ ಅವ್ರು ಹೇಳೋ ಮೆಟೀರಿಯಲ್ನೇ ಯೂಸ್ ಮಾಡಿ ಕೆಲಸ ಮಾಡಿಕೊಡ್ತಾರಾ ಅನ್ನೋ ಥರದ್ದೆಲ್ಲ ಡೌಟ್ಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಸರ್, ಲೈಕ್ ಕ್ವಾಲಿಟಿ ವೈಸ್ ಆಗಿರ್ಬೋದು. ನನ್ನ ಬಗ್ಗೆ ನಿಮ್ಮ ಕೆಲಸ ಮಾಡಿದಂಥ ಹುಡುಗರು ಹಾಂ ಸರ್ ಭಾಳ ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಂ, ಯಾವ ವಿಧವಾದಂಥ ಹೇಳಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಹೋಗಿಲ್ಲ. ಹಾಂ ಸರ್. ಅವರಾಗಿದ್ದೆ ವಾಲಂಟರಿ. ನಾವೇನು ಹೇಳಿದ್ದೀವಿ ಅದೇ ರೀತಿ ಚಾಚು ಶಬ್ದ ಮಾಡಿದ್ದಾರೆ. ಮೆಟೀರಿಯಲ್ಸ್ ಯಾವುದೇ ವ್ಯತ್ಯಾಸ ಇಲ್ಲ. ಓಕೆ. ಮೆಟೀರಿಯಲ್ಸ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ನಮ್ಮ ಅಭಿಪ್ರಾಯದಂತೆ ನಾವೇನು ಬಯಸ್ತೀವಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಫೈನ್ ಸರ್. ಯಾವ ವಿಧವಾದಂಥ ಲೋಪನೂ ಆಗಿಲ್ಲ. ಸರ್, ಓವರ್ ಆಲ್ ನಮ್ಮ ವೀಕ್ಷಕರಿಗೆ ನೀವು ನಮ್ಮನ್ನು ಸಜೆಸ್ಟ್ ಮಾಡೋದಾದರೆ ಫ್ರಮ್ 1 to 10 ಎಷ್ಟು ರೇಟಿಂಗ್ಸ್ನ ಕೊಡ್ತೀರಾ ಸರ್? 9. ಡೆಫಿನೆಟ್ಲಿ ಸರ್. 1 ಕಮ್ಮಿ ಕೊಟ್ಟಿದ್ದಾರೆ ಜಯಣ್ಣ ಸರ್ ನಮಗೆ. ಅದೇನು ಎತ್ತ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಡೆಫಿನೆಟ್ಲಿ ಐ ಗೆಸ್ ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಾ, ಜಯಣ್ಣ ಸರ್ ನೀವು ನೋಡ್ಬೋದು. ಸೊ ಈಸ್ XMLA, ಕಾಂಗ್ರೆಸ್ XMLA ಅಂತಲೇ ಹೇಳ್ಬೋದು. ನಮ್ಮನ್ನು ತುಂಬ ನಂಬಿ ಖುದ್ದಾಗಿ ಅವರೇ ನಮ್ಮನ್ನು ಕೂತು ಮಾತಾಡಿಸಿ ಎಲ್ಲ ಫೈನಲೈಸ್ ಮಾಡಿ ಸೊ ಕೆಲಸ ಕೊಟ್ಟರು. ಅಷ್ಟೇ ಅದ್ಭುತವಾಗಿ ಕೆಲಸನ ಮಾಡಿಕೊಟ್ಟಿದ್ದೀವಿ. ಸೊ ನೀವೇ ಅವರ ರಿವ್ಯೂಸ್ನೆಲ್ಲ ತೊಗೊಂಡ್ರಿ. ಸೊ ಇಲ್ಲಿ ನೀವು ಕಿಚನ್ ವರ್ಕ್ನ ನೋಡ್ಬೋದು. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಕಿಚನ್ ನೀವು ಇಲ್ಲಿ ನೋಡ್ಬೋದು, ಒಂದು ವಾಲ್ ಪಾರ್ಟಿಷನನ್ನು ಮಾಡಿದ್ದೀನಿ. ಸೊ ಶಾಲೋ ವಾಲ್ ಅಂತಲೇ ಹೇಳ್ಬೋದು. ಸೊ ಅಗೇನ್ ಇಲ್ಲಿ ಡೋರ್ಸ್ ಕೊಟ್ಟಿದ್ದೀನಿ. ಸೊ ಏನಾದರೂ ಲೈಕ್ ಐಟಮ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಕಂಪ್ಲೀಟ್ ಬಾಕ್ಸ್ ಮಾಡಿ ಅದ್ರ ಮೇಲೆ ಇದನ್ನು ಕೂರಿಸಿರುವಂಥದ್ದು. ಎಲ್ಲರಿಗೂ ಡೌಟ್ ಇರುತ್ತೆ, ಇದು ವುಡನ್ ಕಲರ್ ಇದೆಯಲ್ಲ, ಇದು ಕೂಡ ಅಲ್ಯೂಮಿನಿಯಮ್ಮ ಏನು ಎತ್ತ ಅಂತ ಹೇಳಿ. ಹೌದು, ಇದು ಕೂಡ ಅಲ್ಯೂಮಿನಿಯಮ್ಮೇ. ಸೊ ವುಡನ್ ಪೌಡರ್ ಕೋಟಿಂಗ್ ಆಗಿದೆ ಅಷ್ಟೇ. ಸೊ ಇದನ್ನು ಕಂಪ್ಲೀಟಾಗಿ ಅನ್ಈವನ್ ಬಾಕ್ಸಸ್ ಥರ ಡಿಸೈನ್ ಮಾಡಿ ಸೊ ಈ ಜಾಗದಲ್ಲಿ ಕಂಪ್ಲೀಟಾಗಿ ಗ್ಲಾಸ್ ಶೆಲ್ಫ್ಸನ್ನು ಕೊಟ್ಟಿದ್ದೀನಿ. ಸೊ ಈಗ ಕಮಿಂಗ್ ಟು ಕಿಚನಲ್ಲಿ ನೋಡೋದಾದರೆ, ಸೊ ಕಿಚನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ನಮ್ಮ ಕಂಪ್ಲೀಟಾಗಿ ಅಲ್ಯೂಮಿನಿಯಂ ಫ್ರೇಮ್ಸ್ ಮೇಲೆ ಈ ಗ್ರಾನೈಟ್ನ ಲೇ ಮಾಡಿರೋವಂಥದ್ದು. ಸೊ ಇಲ್ಲಿ ಸಿಂಕ್ ಬರುತ್ತೆ. ಸೊ ಡಬಲ್ ಡೋರ್ ಕೊಟ್ಟಿದ್ದೀನಿ. ಸೊ ಸಿಂಕು ಮತ್ತು ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಸೆಟ್ ಆಫ್ ಬ್ಯಾಸ್ಕೆಟ್ಸ್ ಅಂತಲೇ ಹೇಳ್ಬೋದು. ಸೊ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಕೆಲವೊಂದಷ್ಟು ಕಸ್ಟಮರ್ಸ್ಗೆ ಡೌಟ್ ಇರುತ್ತೆ, ಒಂದು ಕಿಚನ್ಗೆ ಎಷ್ಟು ಬ್ಯಾಸ್ಕೆಟ್ಸ್ನ ಹಾಕೊಳ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತಾ ಇದ್ದೀನಿ. ಒಂದು ಕಿಚನ್ಗೆ 5 ಬ್ಯಾಸ್ಕೆಟ್ಸ್ ಸಾಕಾಗುತ್ತೆ. ಸೊ ಆ 5 ಬ್ಯಾಸ್ಕೆಟ್ಸ್ನ ಇಲ್ಲಿ ಹಾಕಿದ್ದೀನಿ. ಸೊ ವಾಟ್ ಆರ್ ದ 5 ಬ್ಯಾಸ್ಕೆಟ್ಸ್ ಅಂತ ಹೇಳೋದಾದರೆ, ಇದು ನೋಡಿ, ಸಿಂಕ್ ಪಕ್ಕದಲ್ಲೇ ಒಂದು ಪ್ಲೈನ್ ಬ್ಯಾಸ್ಕೆಟನ್ನು ಕೊಟ್ಟಿದ್ದೀನಿ. ಸಾಫ್ಟ್ ಕ್ಲೋಸರೇ, ಎಲ್ಲನೂ ಸಾಫ್ಟ್ ಕ್ಲೋಸರ್ ಇರುತ್ತೆ. ಇದು ಥಾಲಿ. ಸೊ ಇದನ್ನು ಬಾಟಲ್ ಪುಲ್ಔಟ್ ಅಂತ ಹೇಳ್ತೀವಿ. ಸೊ ಅವಶ್ಯಕತೆ ಇದ್ದರೆ ಹಾಕ್ಸ್ಕೊಳ್ತಾರೆ ಬಾಟಲ್ ಪುಲ್ಔಟನ್ನು. ಸೊ ಇದು ಕಟ್ಲರಿ ಆಗಿರ್ತದೆ. ಕಟ್ಲರಿ
ಇದು ಬಂದು ಕಪನ್ ಸಾಸರ್ ಅಂತ ಹೇಳಿ. ಆ್ಯಂಡ್ ಅಗೈನ್ ಇದು ಪ್ಲೈನ್ ಬ್ಯಾಸ್ಕೆಟ್ಸ್, ಅಂದರೆ ಮಸಾಲಾ ಬಾಕ್ಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇನ್ನು ಬಾಕಿ ಎಲ್ಲ ಡೋರ್ಸ್ ಮತ್ತು ಶೆಲ್ಫ್ಸನ್ನು ಕೊಟ್ಟಿದ್ದೀನಿ. ಮೇಲ್ಗಡೆ ಲಾಫ್ಟ್ ಮಾಡಿದ್ದೀವಿ. ಈ ಲಾಫ್ಟಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು 3 ಫೀಟ್ ಬಿಟ್ಟರೆ ಮೇಲ್ಗಡೆ ಅರೌಂಡ್ ಒಂದು 6 ಇಂಚಸ್ ಗ್ಯಾಪ್ ಇತ್ತು. ಆ ಗ್ಯಾಪ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ ಬೀಮ್ ಇರೋದ್ರಿಂದ. ಸೊ ಇಲ್ಲಿ ನೀವು ನೋಡೋದಾದರೆ ಕಂಪ್ಲೀಟಾಗಿ ಗ್ರಾಸರಿ ಬಾಕ್ಸನ್ನು ಮಾಡಿದ್ದೀವಿ ವಿತ್ ಯೂಸಿಂಗ್ ಆಫ್ ಎಚಿಂಗ್ ಗ್ಲಾಸಸ್. ಸೊ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಒಳಗಡೆ ಕಂಪಾರ್ಟ್ಮೆಂಟ್ ಕೂಡ ಸಿಗ್ತದೆ, ಶೆಲ್ಫ್ಸ್ ಇದೆ. ಸೊ ಆ್ಯಂಡ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇದೆ. ಸೊ ಇದು ನಮ್ಮ ಕಿಚನ್. ಈಗ ಆಲ್ರೆಡಿ ನಾವು ಟಿ ವಿ ಯೂನಿಟ್ನ ನೋಡಿದ್ವಿ, ಕಿಚನ್ನ ನೋಡಿದ್ವಿ. ಸೊ ಈಗ ರೂಮಿಗೆ ಬಂದಿದ್ದೀವಿ. ಸೊ ರೂಮ್ಸು ಕಂಪ್ಲೀಟಾಗಿ ಈ ಮನೆಯಲ್ಲಿ ಟೋಟಲ್ ಆಗಿ 10 ರೂಮ್ ಇದೆ. 10 ರೂಮ್ನಲ್ಲಿ ಕೂಡ ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನೇ ಮಾಡಿದ್ದೀವಿ. ದೇರ್ ಇಸ್ ನಥಿಂಗ್ ಡಿಫ್ರೆಂಟ್. ಸೊ ಅದಕ್ಕೋಸ್ಕರ ನಾನು ಒಂದು 2 ರೂಮನ್ನು ಮಾತ್ರ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಚಾಂಪಿಯನ್ ಗೋಲ್ಡ್ ವಿತ್ ಚಾಂಪಿಯನ್ ಗೋಲ್ಡ್ ಶೀಟನ್ನು ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ನೀವು ಒಳಗೆ ನೋಡ್ಬೋದು. ಸೊ ಇಲ್ಲಿ ಕಂಪ್ಲೀಟಾಗಿ ಆ್ಯಂಗರ್ ಪೈಪ್ಗೆ ಸ್ಪೇಸನ್ನು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ 2 ಡ್ರಾರ್ಸ್ ಕೂಡ ಬಂದಿದೆ. ಸೊ ವಿತ್ ಲಾಕರ್ಸ್ ಇದೆ. ಆ್ಯಂಡ್ ಕೆಳಗಡೆ ಒಂದು ಶೆಲ್ಫ್ ಇದೆ. ಆ್ಯಂಡ್ ಅಗೈನ್ ಇಲ್ಲೇನು ವಿಶೇಷತೆ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ಬೋದು, ಇದು ಡಬಲ್ ಸೈಡ್ ಶೀಟ್ ವರ್ಕ್ ಆಗಿದೆ. ಸೊ ಡಬಲ್ ಸೈಡ್ ಶೀಟ್ ಹಾಕೋದ್ರಿಂದ ಏನು ಅಂತ ಹೇಳಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀವು ಈಗ ಒಳಗೆ ನೋಡ್ಬೋದು ಕಂಪ್ಲೀಟಾಗಿ ವೈಟ್ ಇದೆ. ಸೊ ಇಲ್ಲೂ ಕೂಡ ವೈಟ್ ಇದೆ. ಆ್ಯಂಡ್ ಎಲ್ಲರಿಗೂ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ಡೋರ್ಸ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರ್ತದಾ? ಸೊ ಸಾಫ್ಟ್ ಕ್ಲೋಸರ್ಸ್ ಆಮೇಲೆ ಸೌಂಡ್ ಬರುತ್ತೆ ಅಂತ ನೋಡ್ಬೋದು. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇದೆ, ಯಾವುದೇ ಥರ ಸೌಂಡ್ ಬರೋದಿಲ್ಲ. ಆ್ಯಂಡ್ ಈ 3rd ಡೋರ್ನ ನೋಡೋದಾದರೆ ಕಂಪ್ಲೀಟಾಗಿ ಶೆಲ್ಫ್ಸ್ ಇದೆ. ಆ್ಯಂಡ್ ಅಗೇನ್ ಇದು ಕೂಡ ಡಬಲ್ ಸೈಡ್ ಶೀಟ್ ಆಗಿರುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಇದೆ ಒಂದು. ಸೊ ಡ್ರೆಸ್ಸಿಂಗ್ ಯೂನಿಟ್ನ ಹಿಂದೆಗಡೆ ನೀವು ನೋಡ್ದಂಗೆ ಕಂಪ್ಲೀಟಾಗಿ ಕಂಪಾರ್ಟ್ಮೆಂಟ್ಸ್ ಇದೆ, ಕಾಸ್ಮೆಟಿಕ್ಸ್ ಐಟಮ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಅಗೇನ್ ಇಲ್ಲಿ ಡ್ರಾರ್ನ ಕೊಟ್ಟಿದ್ದೀವಿ. ಸೊ ಇಲ್ಲೊಂದು ಡೋರ್ ಇದೆ. ಸೊ ನೀವು ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಸ್ಟಡಿ ಯೂನಿಟ್ಗೆ ಅಂತ ಹೇಳಿ ಮಾಡಿಸ್ಕೊಂಡಿರುವಂಥದ್ದು. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇರೆಗೆ ಮಾಡಿರೋದು. ಇಲ್ಲಿ ಕಂಪ್ಲೀಟಾಗಿ ಗ್ಲಾಸ್ ಡೋರ್ಸನ್ನು ಕೊಟ್ಟಿದ್ದೀವಿ, ಕಂಪ್ಲೀಟಾಗಿ ಬುಕ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಇದು ಫೋಲ್ಡಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಫೋಲ್ಡ್ ಮಾಡಬಹುದು, ತೋರಿಸ್ತೀನಿ ನೋಡಿ. ಅವಶ್ಯಕತೆ ಇದ್ದಾಗ ಓಪನ್ ಮಾಡ್ಕೊಬೋದು, ಅವಶ್ಯಕತೆ ಇಲ್ಲದೆ ಇದ್ದಾಗ ಕ್ಲೋಸ್ ಮಾಡ್ಬೋದು. ಈಗ ನಾನು ಹೆಂಗೆ ಕ್ಲೋಸ್ ಮಾಡಿದೆ ಅದೇ ಥರ ಓಪನ್ ಕೂಡ ಮಾಡ್ಬೋದು, ಇಷ್ಟೇ. ಸೊ ಜಯಣ್ಣ ಸರ್ ಅವರ ತಮ್ಮನ ಮಗ ಆಗಿರ್ತಕ್ಕಂಥ ಕಿರಣ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮ ಅಭಿಪ್ರಾಯನೂ ಕೂಡ ಬೇಕು ಅಂತ ಹೇಳಿ ನಾನು ವಿಡಿಯೋ ಇದು ಮಾಡ್ತಾ ಇದ್ದೀನಿ ಸರ್, ರಿವ್ಯೂ ತೊಗೋತಾ ಇದ್ದೀನಿ. ಸೊ ಬೇಸಿಕಲಿ ಬಂದು ಜಯಣ್ಣ ಸರ್ ನಮಗೆ ಕೆಲಸ ಕೊಟ್ಟಿರೋರಾದರೆ ಈ ಕೆಲಸದ ವಿಚಾರವಾಗಿ ಪ್ರತಿಯೊಂದನ್ನು ನೋಡ್ಕೊಳ್ತಾ ಇದ್ದಿದ್ದು ಮತ್ತು ಕಮ್ಯುನಿಕೇಟ್ ಮಾಡ್ತಾ ಇದ್ದಿದ್ದು ಕಿರಣ್ ಸರ್ ಅಂತಲೇ ಹೇಳ್ಬೋದು. ಸೊ ಕಿರಣ್ ಸರ್ ಅವರ ಅಭಿಪ್ರಾಯ ತಗೊಳ್ಳೋಣ, ಯಾವ ಥರ ಇತ್ತು ಏನು ಎತ್ತ ಅಂತ ಹೇಳಿ. ಸರ್ ಕಿರಣ್ ಸರ್, ಸೊ ನಿಮಗೆ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಕಡೆಯಿಂದ ಈ ಕೆಲಸ ಆಗಿದ್ದು ಎಷ್ಟು ಸಮಾಧಾನ ಇದೆ, ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೇದಾಗಿ ನಾನು ತಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತು ಪ್ರತೀಕ್ ಸರ್ಗೆ ಮತ್ತು ನೀವು ಕಳಿಸ್ಕೊಟ್ಟಂಥ ಲೇಬರ್ಗೆ ಮೊದಲು ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ನಿಜವಾಗ್ಲೂ ನೆನೆಸ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ನಿಮ್ಮ ಕೆಲಸನ ನೆನೆಸ್ಕೊಂಡಿರಲಿಲ್ಲ, ನನಗೆ ಅದರ ಅನುಭವನೂ ಇರಲಿಲ್ಲ ಸರ್. ನಮ್ಮ ದೊಡ್ಡಪ್ಪ ಅವರು ಇದನ್ನೇ ಮಾಡಿಸ್ಬೇಕಣ್ಣ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದಾಗ ನಾನು ದೊಡ್ಡಪ್ಪ ಅದು ನನಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಅಂತ ನಾನು ಹೇಳಿದ್ದೆ. ಇಲ್ಲ ನೋಡು ಮಾಡಿಸೋಣ, ಒಂದು ಮಾಡಿಸು ನೋಡೋಣ, ಚೆನ್ನಾಗಿ ಬಂದರೆ ಮಾಡಿಸಿಲ್ಲ ಬೇಡ ಅಂತ ಹೇಳಿದರು ಸರ್. ಹಂಗಾಗಿ ನಾನು ಬಂದು ನೋಡ್ತಾ ನಿಮ್ಮ ಕೆಲಸನೂ ಇಷ್ಟ ಆಯಿತು, ಮೆಟೀರಿಯಲ್ ಇಷ್ಟ ಆಯಿತು, ಪ್ರತಿಯೊಂದು ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಸರ್, ನನಗೆ ತುಂಬ ಖುಷಿಯಾಗಿದೆ. ನಿಮ್ಮ ಕೆಲಸ ಆಗಲಿ, ನಿಮ್ಮ ಮೆಟೀರಿಯಲ್ಸ್ ಆಗಲಿ ಎಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ ಸರ್. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ವೀಕ್ಷಕರುಗಳಿಗೆ ಒಂದು ಡೌಟ್ ಇರುತ್ತೆ ಸರ್, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿಸ್ಕೊಳ್ಳುವಾಗ. ಸೊ ಇವರಂದೇ ಕೆಲಸ ಮಾಡಿಕೊಟ್ಬಿಟ್ರಾ, ಅಥವಾ ನಾವು ಹೇಳ್ದಂಗೆ ಕೆಲಸ ಮಾಡಿಕೊಟ್ರಾ, ಅಥವಾ ಇದರಲ್ಲಿ ನಾವು ಹೇಳ್ದಂಗೆ ಅಥವಾ ನಾವು ಕೇಳ್ದಂಗೆ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ಆಗತ್ತಾ, ಈ ಥರದ್ದು ಒಂದಷ್ಟು ಡೌಟ್ಸ್ಗಳಿದೆ. ಆ ಡೌಟ್ಸ್ ಬಗ್ಗೆ ನೀವು ಹೇಳೋದಾದರೆ ಯಾವ ಥರ ನಿಮಗೆ ಕೆಲಸ ನೀವು ಅಂದ್ಕೊಂಡಂಗೆ ಬಂತ ಸರ್, ಅಥವಾ ಯಾವ ಥರ ಅಂತ? ನಾವು ಅನ್ಕೊಂಡ ಕೆಲಸನೂ ಬಂದಿದೆ, ನಾವು ನೆನೆಸ್ತಿರೋ ಥರನೇ ಆ ಕೆಲಸನ ಮುಗಿಸ್ಕೊಟ್ಟಿದ್ದಾರೆ. ಅಂದರೆ ಫಿನಿಶಿಂಗ್ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ, ಆ ಥರ ಮಾಡಿಕೊಟ್ಟಿದ್ದಾರೆ. ನಾವು ಪ್ರತಿದಿನಾನು ಇದು ಹೆಂಗೆ ಬರುತ್ತೆ ಏನು ಅಂತ ಅಬ್ಸರ್ವೇಷನಲ್ಲಿ ಇದ್ವಿ. ಆದರೆ ನಾವು ಅದನ್ನು ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೂ ನಮ್ಗೆ ಅವಕಾಶ ಸಿಗಲಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಆಗಿದೆ ಸರ್. ಫೈನ್ ಸರ್. ಸರ್ ಮತ್ತೆ ಓವರ್ ಆಲ್ ನೀವು ಹೇಳೋದಾದರೆ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಸೊ ಕಸ್ಟಮರ್ಗೆ ಯಾವ ಥರ ಸಜೆಷನ್ ಕೊಡ್ತೀರಾ ಸರ್? ಆರಾಮಾಗಿ ಅವ್ರನ್ನ ನಂಬಿ ಕೆಲಸ ಕೊಡ್ಬೋದು ಅಂತ ಹೇಳ್ತೀರಾ, ನಾವು ಹೇಳ್ದಂಗೆ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ತೀರಾ, ಅಥವಾ ಇನ್ನೂ ಏನಾದ್ರು ಇಂಪ್ರೂವೈಸೇಷನ್ ಅಂತ ಏನಾದ್ರು ಇದ್ರೆ ಡೆಫಿನೆಟ್ಲಿ ಸಜೆಸ್ಟ್ ನಾನು ಮೊದಲೇ ಹೇಳಿದ್ದೀನಿ ನಿಮ್ಮೆಲ್ರಿಗೂ ಧನ್ಯವಾದ ಅಂತ. ಕೆಲಸ ತುಂಬ ಚೆನ್ನಾಗಿ ಬಂದಿದೆ. ಹಾಂ ಸರ್.
ಹಂಗಾಗಿ ನಾನು ನೋ ಕಂಪ್ಲೇಂಟ್ಸ್, ಸೂಪರ್ ವರ್ಕ್ ಸರ್. ನೀವು ನಿಮ್ಮ ಸ್ನೇಹಿತರಿಗೆ ನಮ್ಮನ್ನು ಡೆಫಿನೆಟ್ಲಿ ಅಂದರೆ ಸಜೆಸ್ಟ್ ಮಾಡೇ ಮಾಡ್ತೀವಿ ಸರ್. ಇದು ನೋಡೋಕೆ ಸುಮಾರು ಜನ ಬರ್ತಾರೆ, ಅವ್ರಿಗೆಲ್ಲ ನಾವು ಅಭಿಪ್ರಾಯ ಹೇಳ್ತೀವಿ, ನಾನು ನಮ್ಮಿಂದ ನಿಮಗೆ ಸಜೆಷನ್ ಕೊಡ್ತೀವಿ. ಖಂಡಿತ ಸರ್. ಕಿರಣ್ ಸರ್, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದೇನೆ. ಬ್ಯಾಂಗ್ಳೂರಿಂದ ಕೊಳ್ಳೇಗಾಲಗೆ ಬಂದು ಕೆಲಸ ಮಾಡಿಕೊಟ್ಟಂಥ ಉದ್ದೇಶ ಒಂದೇ. ಸೊ ನಮಗೂ ಕೂಡ ಕೆಲಸಗಳು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಏನು ಸರ್ವಿಸ್ನ ಕೊಡಬೇಕು ಅನ್ನೋ ಒಂದು ಆಯಾಮದಲ್ಲೇ ಎಲ್ಲ ಕಡೆನೂ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಪ್ರತಿಯೊಬ್ಬರು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ ಅಂದರೆ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾರು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಸೊ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್.